ನಮಸ್ಕಾರ. ಹುರುಳಿಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ. ಇವಾಗ ನಾನು ಒಣ ಹುರುಳಿಕಾಳು ತೊಗೊಂಡಿದ್ದೀನಿ. ಇದು ನೆನೆ ಹಾಕಿಲ್ಲ, ಹಾಗಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲೇ ಕುದಿಸೋಣ ಅಂತ ಉಪ್ಪು ಹಾಕಿ ನೀರು ಹಾಕಿ ಒಂದು 4 ವಿಸಲ್ ಕೊಡ್ತಾಯಿದ್ದೀನಿ. ನಾನು ಒಣ ಕಾಳು ಆಗಿರೋದ್ರಿಂದ ಇದಕ್ಕೆ ಹಸಿ ಮಸಾಲೆ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. 2 ಟೊಮೊಟೊ ಹಾಕ್ತಾಯಿದ್ದೀನಿ, ಈರುಳ್ಳಿ, ಒಣ ಕೊಬ್ಬರಿ, ಚಕ್ಕೆ, ಲವಂಗ, ಧನಿಯಾ ಕಾಳು ಇನ್ನು ಚೆನ್ನಾಗಿ ರುಬ್ಬಿ ನಾನು ಅರಿಶಿನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಅದು ಕಟ್ಟಾಗಿದೆ. ಆಮೇಲೆ ಸ್ವಲ್ಪ ಒಗ್ಗರಣೆಗೋಸ್ಕರ ನಾನು ಪ್ಯಾನ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟಪಟ ಆದಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಕೆಂಪಗೆ ಆದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ವಲ್ಪ ಅದು ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ನೀವು ಪಲ್ಯಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಇದು ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ, ಚೆನ್ನಾಗಿ ರುಬ್ಬಬೇಕಾದ್ರೆ ನಾನು ಅರಿಶಿನ ಹಾಕ್ಕೊಂಡಿದ್ದೆ, ಅದು ಬಂದಿಲ್ಲ ವೀಡಿಯೋದಲ್ಲಿ. ಅದನ್ನು ಚೆನ್ನಾಗಿ ಇದರಲ್ಲಿ ಹಾಕ್ಬಿಟ್ಟು ಮಸಾಲೆನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಣ. ಇದು ಹಸಿ ಮಸಾಲೆ ಆಗಿರೋದ್ರಿಂದ ಅಂದರೆ ಕೊಬ್ಬರಿಯನ್ನು ಹುರ್ಕೊಂಡಿರಲಿಲ್ವಲ್ಲ ಮೊದಲು ನಾವು, ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ಅದು ಎಣ್ಣೆಲ್ಲ ಸ್ವಲ್ಪ ಮೇಲ್ಗಡೆ ಬರೋವರೆಗೂ ಕೈ ಆಡಿಸಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕುದ್ದಿರೋವಂಥ ಕಾಳೆಲ್ಲ ಹಾಕ್ಕೊಂಡ್ಬಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಕುದ್ದಾದ್ಮೇಲೆ ನಾನು ಚಪಾತಿ ಮಾಡಿ ಇಟ್ಕೊಂಡಿದ್ದೆ ಮನೆಯಲ್ಲಿ, ಚಪಾತಿಗೋಸ್ಕರ ಸರ್ವ್ ಮಾಡ್ಕೊಳ್ತೀವಿ. ಚಪಾತಿ, ರೋಟಿ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲ ಕುದ್ದಾದಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಹೆಲ್ದಿಯಾಗಿದೆ. ಚಪಾತಿ ರೋಟಿಗೆಲ್ಲ ಚೆನ್ನಾಗಿರುತ್ತೆ, ಮಾಡಿಕೊಂಡು ತಿನ್ನಿ. ಒಂದು ಸಲ ಟ್ರೈ ಮಾಡಿ ನೋಡಿ.